ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದಾರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ಓದ್ತೀನಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ಗೂ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಕರೆಂಟ್ ಎನರ್ಜೀಸ್. ಇದು ಯಾವುದೇ ಎಕ್ಸ್ ಪಾರ್ಟ್ನರೇ ಆಗಿರಬೇಕು ಅಂತ ಇಲ್ಲ, ಒನ್ ಮೇನ್ ಥಿಂಗ್. ಆ್ಯಂಡ್ ಇವ್ರ ಜೊತೆ ನೀವು ಫ್ರೆಂಡ್ಶಿಪ್ಪಲ್ಲೇ ಇರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು. ಅವಾಗೆಲ್ಲ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಕ್ ನನ್ನ ಬಗ್ಗೆ ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ನಾನು ನಿಜವಾಗ್ಲೂ ಇವ್ರ ಲೈಫಲ್ಲಿ ಮ್ಯಾಟರ್ ಆಗ್ತೀನಾ, ನನ್ನ ಮಿಸ್ ಮಾಡ್ಕೊತಾ ಇದ್ದಾರಾ? ಲೆಟ್ಸ್ ಸಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸಿ. ನಿಮಗೆ ಬಂದಿದೆ ಸನ್ ರಿವರ್ಸ್, ತ್ರೀ ಆಫ್ ಕಪ್ಸ್, ಗೈಸ್ ನನಗೆ ಪಿಕ್ಚರೇ ಬೇರೆ ರೀತಿ ಕಾಣ್ತಾ ಇದೆ. ಚಾರಿಟಿ ಅಂಡ್ ರಿವರ್ಸ್. ಡೆಫಿನೆಟ್ಲಿ ಕನೆಕ್ಷನ್ ಚೆನ್ನಾಗಿ ಹೋಗ್ತಾ ಇಲ್ಲ, ದಟ್ ಈಸ್ ಫಾರ್ ಶೋರ್. ಬಿಕಾಸ್ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಇನ್ ಕೇಸ್ ನಿಮ್ಮ ಕ್ವೆಶನ್ ಬಂದ್ಬಿಟ್ಟು ಈ ಪರ್ಸನ್ ನನ್ನ ಪ್ರಯಾರಿಟಿ ಮಾಡ್ತಾ ಇದಾರಾ ಅಥವಾ ಅವರ ಫ್ರೆಂಡ್ಸ್ನ ಪ್ರಯಾರಿಟಿ ಮಾಡ್ತಾ ಇದಾರಾ ಅಥವಾ ಅವ್ರ ಲೈಫಲ್ಲಿ ಇನ್ಯಾವುದೋ ಒಂದು ಪರ್ಸನ್ ಪ್ರಯಾರಿಟಿ ಮಾಡ್ತಾ ಇದಾರಾ ಅಂದ್ರೆ ಪಾಸಿಬಿಲಿಟಿ ಇದೆ ಇವ್ರ ಲೈಫಲ್ಲಿ ಒಂದು ಥರ್ಡ್ ಪರ್ಸನ್ ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ಥರ್ಡ್ ಪರ್ಸನ್ ಅಥವಾ ನೀವೇ ಥರ್ಡ್ ಪರ್ಸನ್ ಆಗಿರ್ಬೋದು, ಥರ್ಡ್ ಪರ್ಸನ್ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವರು ನಿಮಗಷ್ಟೇ ಪ್ರಯಾರಿಟಿ ಮಾಡ್ತಾ ಇಲ್ಲ. ಅಂದರೆ ನೀವೇ ಅವ್ರ ಲೈಫಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲ. ಅವ್ರ ಲೈಫಲ್ಲಿ ಆಲ್ರೆಡಿ ಇನ್ನೊಂದು ರಿಲೇಶನ್ಶಿಪ್, ಇನ್ನೊಂದು ಗುಡ್ ಫ್ರೆಂಡ್ಶಿಪ್, ಮೋರ್ ದೆನ್ ಫ್ರೆಂಡ್ಶಿಪ್ ಅನ್ಬೋದು, ಇದ್ದಾರೆ. ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಲ್ಲಿರೋ ಒಳ್ಳೆ ನೇಚರ್ನ ಇವ್ರು ನೋಡ್ತಾ ಇಲ್ಲ. ಈ ಒಂದು ಕನೆಕ್ಷನ್ ನಿಮ್ಮಿಬ್ರು ಮಧ್ಯೆ ಐ ಗೆಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಥವಾ ಲಾಂಗ್ ಡಿಸ್ಟೆನ್ಸ್. ಚಾರಿಯಟ್ ಮೆಸೇಜ್ ಬಂದಿದೆ, ಇಲ್ಲಿ ಸನ್ ಮೆಸೇಜ್ ಬಂದಿದೆ. ಬೋತ್ ಆಫ್ ದೆಮ್ ಟ್ರಾವೆಲಿಂಗ್ ಕಾರ್ಡ್ಸ್. ಇದು ಪಾಸಿಬಿಲಿಟಿ ಇದೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ನೀವು. ಬಟ್ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಈ ರಿಲೇಶನ್ಶಿಪ್ ಎಲ್ಲಿ ಹೋಗ್ತಾ ಇದೆ ಅಂತ. ಇಟ್ಸ್ ಅನ್ ಇಂಡಿಕೇಶನ್ ನೀವಿಬ್ರು ಇನ್ನೂ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಒಂದು ಥರ್ಡ್ ಪರ್ಸನ್ಗೂ ಕೂಡ ನಿಮ್ಮ ಪಾರ್ಟ್ನರ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸಮಥಿಂಗ್ ಈಸ್ ರಾಂಗ್ ಗೈಸ್. ನಿಮ್ಮಿಬ್ರು ಮಧ್ಯೆ ಅಷ್ಟು ಒಂದು ಒಳ್ಳೆ ಕನೆಕ್ಷನ್ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ. ಅಂದ್ರೆ ನಿಮ್ಮಿಬ್ರು ಮಧ್ಯೆ ಡಿಫ್ರೆನ್ಸಸ್ ಜಾಸ್ತಿ ಇದೆ ಅಂತ ಅವ್ರಿಗೆ ಥಾಟ್ ಆಗ್ತಾ ಇದೆ. ಈ ಕನೆಕ್ಷನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಇದೆ ಅನ್ನೋದು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇದೆ ನಿಮ್ಮ ಮೈಂಡ್ ಸೆಟ್ ಅವರ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇಲ್ಲ, ನಿಮ್ಮ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾ ಇಲ್ಲ. ಮೇ ಬಿ ರೀಸೆಂಟಾಗಿ ಒಂದಷ್ಟು ಕಾನ್ವರ್ಸೇಷನ್ ಆದಾಗ ಅವ್ರೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು, ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ನ ನೀವು ರಿಜೆಕ್ಟ್ ಮಾಡಿರೋದು, ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗದೇ ಇರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ನೈನ್ ಆಫ್ ವಾಂಡ್ಸ್ ರಿವರ್ಸ್. ಇಟ್ಸ್ ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್ ಗೈಸ್. ತ್ರೀ ಆಫ್ ಕಪ್ಸ್ ಮೇ ಬಿ ಯಾವುದೋ ಒಂದು ಥರ್ಡ್ ಪರ್ಸನ್ ಎಂಟ್ರಿ ಕೊಟ್ಬಿಟ್ಟು, ಲೈಕ್ ಸಡನ್ ಆಗಿ ರೆಕಾರ್ಡಿಂಗ್ ಸ್ಟಾಪ್ ಆಗೋಗ್ಬಿಡ್ತು. ಓಕೆ, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಥರ್ಡ್ ಪರ್ಸನ್ ಎಂಟ್ರಿ ಕೊಟ್ಬಿಟ್ಟು ಲೈಕ್ ಅವ್ರಕ್ಕಿಂತ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ಅವ್ರಕ್ಕಿಂತ ನಾನು ನಿನ್ನ ಚೆನ್ನಾಗಿ ಸೇಫ್ ಮಾಡ್ತೀನಿ, ನಾನು ಎಫರ್ಟ್ ಹಾಕ್ತೀನಿ, ಈ ಥರ ಎಲ್ಲ ಬಂದು ಹೇಳ್ತಾ ಇರೋದು, ಈ ಥರ ಎಲ್ಲ ನಿಮ್ಮ ಪರ್ಸನ್ಗೆ ತಲೆಗೆ ತುಂಬಿಸ್ತಾ ಇರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ ಗೈಸ್, ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ನಿಮ್ಮ ಎಫರ್ಟ್ನ ನೋಡ್ತಾ ಇಲ್ಲ. ನೀವು ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಅವರು ಒನ್ ಆರ್ ದಿ ಅದರ್ ರೀಸನ್ ನ ಹುಡುಕ್ತಾ ಇದ್ದಾರೆ. ಲೈಕ್ ನೀವು ರೈಟ್ ಪರ್ಸನ್ ಅಲ್ಲ ಅಂತ ನಿಮಗೆ ಪ್ರೂವ್ ಮಾಡೋದಕ್ಕೆ. ಮೇ ಬಿ ಇದನ್ನ ನೀವು ಅಬ್ಸರ್ವ್ ಕೂಡ ಮಾಡಿದ್ದೀರಾ. ಲೈಕ್ ಮೇ ಬಿ ನೀವು ಮುಂಚೆ ಯಾವ ಒಂದು ರಿಲೇಶನ್ಶಿಪ್ ಅಲ್ಲೂ ಈ ತರ ಏನೋ ಎಫರ್ಟ್ ಹಾಕಿರಲ್ಲ.
ಅಥವಾ ಮುಂಚೆ ಯಾವ ರಿಲೇಶನ್ಶಿಪ್ ಬ್ರೇಕಪ್ ಆದಾಗ್ಲೂ ಅಥವಾ ಸೆಪರೇಷನ್ ಆದಾಗ್ಲೂ ಈ ಪರ್ಸನ್ ನ ಮಿಸ್ ಮಾಡಷ್ಟು ನೀವು ಮಿಸ್ ಮಾಡಿರಲ್ಲ. ಸೊ ಲೈಕ್ ನಿಮ್ ಕಡೆಯಿಂದ ಟೋಟಲ್ 100% ಎಫರ್ಟ್ ಹಾಕಿದ್ದೀರಾ ಕೂಡ. ಬಟ್ ಫಾಲ್ಟ್ ಈಸ್ ನೀವು ಚೂಸ್ ಮಾಡಿರುವಂತ ಪರ್ಸನ್ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವು ಅವ್ರಿಗೋಸ್ಕರ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಿ, ಅವ್ರಿಗೋಸ್ಕರ ಏನೋ ಸಾಲ ಮಾಡಿ ಐಫೋನ್ ಕೊಡ್ಸಿ, ಏನೋ ಒಂದು ಕೊಡ್ಸಿ, ಬಟ್ ಸ್ಟಿಲ್ ಎವ್ರಿ ಮೂಮೆಂಟ್ ಅವರು ಎಲ್ಲಾ ಬ್ಲೇಮ್ನು ನಿಮಗೆ ಹಾಕ್ತಾರೆ. ಎವ್ರಿ ಮೂಮೆಂಟ್, ಈಚ್ ಅಂಡ್ ಎವ್ರಿ ಮೂಮೆಂಟ್ ಏನೋ ನಿಮ್ಮಲ್ಲೇ ರಾಂಗ್ ಇದೆ, ನಿನ್ ಲವ್ ನನಗ್ ಸಾಕಾಗ್ತಾ ಇಲ್ಲ, ಈ ತರ ನಿಮಗೆ ಫೀಲ್ ಮಾಡಿಸೋ ಪಾಸಿಬಿಲಿಟಿ ಜಾಸ್ತಿನೇ ಇದೆ. ಸೊ ಐ ಗೆಸ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ಗೈಸ್, ನೀವು ಚೂಸ್ ಮಾಡಿರೋವಂಥ ಪರ್ಸನ್ ಇಂಟೆನ್ಷನಲಿ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅವರ ಇಂಟೆನ್ಷನ್ ಆ ಥರದ್ದು ಏನೂ ಇಲ್ಲ. ಲೈಕ್ ನಿಮ್ನೆ ಮದುವೆ ಆಗಬೇಕು, ನಿಮ್ಮ ಜೊತೆ ಒಂದು ಕಮಿಟ್ಮೆಂಟ್ ಅಲ್ಲಿ ಇರಬೇಕು, ಆ ಥರ ಯಾವ ಇಂಟೆನ್ಷನ್ ಕೂಡ ಇಲ್ಲ ನಿಮ್ಮ ಬಗ್ಗೆ. ಒಂಥರ ಸ್ಯಾಡ್ ಫೀಲ್ ಆಗುತ್ತೆ, ಲೈಕ್ ಬಿಕಾಸ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ನಿಮ್ಮ ಆಫರ್ನ ರಿಜೆಕ್ಟ್ ಮಾಡಿರೋದು, ಈಚ್ ಅಂಡ್ ಎವ್ರಿ ಮೂಮೆಂಟ್ ನಿಮಗೆ ನೋ ಅಂತ ರೆಸ್ಪಾನ್ಸ್ ಮಾಡಿರೋದು, ಈಚ್ ಅಂಡ್ ಎವ್ರಿ ಮೂಮೆಂಟ್ ಆ ರಿಜೆಕ್ಷನ್ ಪೇನ್ ಇದೆಯಲ್ವಾ, ನಿಮ್ಮ ಹತ್ರ ಕೇಳಿದ್ರೆ ಸಾಕು ಅನ್ಸ್ತಾ ಇದೆ. ಅಂದ್ರೆ ಐ ಡೋಂಟ್ ನೋ, ಹೋಪ್ಲೆಸ್ ಆಗಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಹೋಪ್ಲೆಸ್ ಆಗಿ ಇದೇ ಪರ್ಸನ್ ಬೇಕು ಅಂತ ಚೂಸ್ ಮಾಡ್ತಾ ಇದ್ದೀರಾ, ವೆನ್ ಆ ಪರ್ಸನ್ ನಿಮ್ನ ಚೂಸ್ ಮಾಡ್ತಾ ಇಲ್ಲ. ಸೊ ಐ ಡೋಂಟ್ ನೋ ಯಾಕೆ ನೀವು ಈ ತರ ಇವ್ರ ಹಿಂದೆ ಬಿದ್ದಿದ್ದೀರಾ ಅಂತ. ಐ ಡೋಂಟ್ ನೋ ನೀವ್ ಯಾಕೆ ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ಇನ್ನೂ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಬಟ್ ಗ್ರೇಟ್. ಸೊ ಅಗೇನ್, ಸೊ 8 ಆಫ್ ಕಪ್ಸ್ ಸಜೆಷನ್ ಪಾರ್ಟ್ ಅಲ್ಲಿ ಬಂದಿದೆ. ನಿಮಗೆ ಸಜೆಷನ್ ಏನ್ ಕೊಡ್ಲಿ ಅಂತ ಕ್ವೆಶನ್ ಮಾಡಿ ನಾನು ಪುಲ್ ಮಾಡಿದಾಗ 8 ಆಫ್ ಕಪ್ಸ್ ಬಂದಿದೆ. 8 ಆಫ್ ಕಪ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಮೂವ್ ಆನ್ ಆಗಿ, ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವ್ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಆ ಸಿಚುವೇಶನ್ ನಿಮಗೆ ಯಾವತ್ತೂ ಒಳ್ಳೆ ರಿಸಲ್ಟ್ ಸಿಗಲ್ಲ. ಅಂಡ್ ನೀವು ಚೂಸ್ ಮಾಡಿರೋವಂಥ ಪರ್ಸನ್ ಯಾವತ್ತೂ ಕೂಡ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಓಕೆ, ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ನೆನ್ಕೊಳ್ಳಿ, ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ನೆನ್ಕೊಳ್ಳಿ. ಆಸ್ ಅ ಹ್ಯೂಮನ್ ಬೀಯಿಂಗ್, ಲೈಕ್ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ, ಏನ್ ಮಾಡ್ತೀರಾ ನೀವು, ಓಡಾಡ್ತೀರಾ. ಗೆಸ್ಟ್ ಬಂದಾಗ ಅವ್ರಿಗೆ ಯಾವ ತರ ಅರೇಂಜ್ಮೆಂಟ್ಸ್ ಮಾಡಬೇಕು, ಸರ್ವಿಸಸ್ ಹೆಂಗಿರ್ಬೇಕು, ಫುಡ್ ಹೆಂಗಿರ್ಬೇಕು, ಲೈಕ್ ನೀವು ಓಡಾಡ್ತೀರಾ, ಮನೆಯವರು ಓಡಾಡ್ತೀರಾ. ಬಟ್ ಕೆಲವೊಬ್ಬೊಬ್ರು ಫ್ಯಾಮಿಲಿಯವರು ಇರ್ತಾರೆ, ಇವ್ರೇನು ಮಾಡ್ಲಿಲ್ಲ, ಇವ್ರು ಸುಮ್ನೆ ಬಂದ್ರು, ಕೂತರು, ಎದ್ದು ಹೋದ್ರು ಅಂತಾರೆ. ಅಂದ್ರೆ ಅದು ಹರ್ಟ್ ಆಗುತ್ತೆ, ರೈಟ್? ನಿಮಗೆ ಗೊತ್ತಿರುತ್ತೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ಅಥವಾ ನಿಮಗೆ ಗೊತ್ತಿರುತ್ತೆ ನೀವೆಷ್ಟು ಓಡಾಡಿರ್ತೀರಾ. ನೀವು ರೆಕಗ್ನಿಷನ್ ಕೂಡ ಕೇಳ್ತಾ ಇರಲ್ಲ ಇನ್ಫ್ಯಾಕ್ಟ್. ಬಟ್ ಅಟ್ಲೀಸ್ಟ್ ರಿಜೆಕ್ಷನ್ ಕೇಳ್ತಾ ಇರಲ್ಲ. ಅಂದ್ರೆ ಫೈನ್, ಏನು ಹೇಳೋದೇ ಬೇಡ, ಬಟ್ ಮಾಡೇ ಇಲ್ಲ ಏನು, ಅದಿನ್ನೂ ಹರ್ಟ್ ಆಗುತ್ತೆ. ಈ ತರ ಲೈಕ್ ಯಾವ ಪರ್ಸನ್ ಚೂಸ್ ಮಾಡಿದೀರಾ ಅಂದ್ರೆ, ನೀವು ಅವರಿಗೆ ಒಂದು ಕಿಡ್ನಿ ಕೊಡ್ತೀನಿ ಅಂತ ಹೋದ್ರು ಅಟ್ ದ ಎಂಡ್ ಆಫ್ ದ ಡೇ ಅವರು ಐ ಡೋಂಟ್ ಥಿಂಕ್ ನಿಮಗೆ ಗ್ರೇಟ್ಫುಲ್ ಆಗಿರ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ ಅಂತ. ಸೊ ಲೆಟ್ಸ್ ಸಿ ಫೈನಲ್ ಮೆಸೇಜ್. ನಿಮಗೆ ಏನಾದ್ರು ಮೆಸೇಜ್ ಈ ಪರ್ಸನ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಏನದು? ಡೋಂಟ್ ಪುಟ್ ಅಪ್ ವಿತ್ ಮೈ BS. ಸೊ ಐ ಗೆಸ್ ಈ ಪರ್ಸನಿಗೆ ಅವ್ರದ್ದೇ ಒಂದಷ್ಟು ಆಟಿಟ್ಯೂಡ್ ಇದೆ, ಅವ್ರದ್ದೇ ಆಟಿಟ್ಯೂಡ್ ಇಶ್ಯೂ ಇದೆ, ಅವ್ರದ್ದೇ ಅಷ್ಟು ಈಗೋ ಇದೆ. ಅವ್ರಿಗೆ ಗೊತ್ತು, ಲೈಕ್ ನೀವು ಎಷ್ಟೇ ನಿಮ್ನ ದೂರ ತಳ್ಳಿದ್ರು ನೀವು ಮತ್ತೆ ಮತ್ತೆ ಬರ್ತೀರಾ ಅಂತ ಗೊತ್ತು. ಅವ್ರಿಗೆ ಒಂಥರ ಫೀಲ್, ಟೋಟಲ್ ನಿಮ್ಮ ಕಂಟ್ರೋಲ್ ಅವ್ರ ಜೊತೆ ಇದೆ. ನಿಮ್ಮ ಕಂಟ್ರೋಲ್ ರಿಮೋಟ್ ಅಂತೀವಲ್ವಾ ನಾವು, ಆ ರಿಮೋಟ್ ಅವ್ರ ಕೈಲಿದೆ. ಅವ್ರ ಬಟನ್ ಒತ್ತಿದ್ರೆ ನೀವು ಬರ್ತೀರಾ, ಆಫ್ ಮಾಡಿದ್ರೆ ಆಫ್ ಆಗ್ತೀರಾ. ಸೊ ಹಿಂಗಿದೆ ಅವರ ಮೈಂಡ್ ಸೆಟ್ ನಿಮ್ ಬಗ್ಗೆ.
ಐ ಡೋಂಟ್ ನೋ, ಈ ತರ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ನಾನು 1-to-1 ಕಾನ್ವರ್ಸೇಷನ್ ಮಾಡ್ಬೇಕು ಅನಿಸ್ತಾ ಇದೆ ನಿಮ್ ಜೊತೆ. ನಿಮಗೆ ಕರೆಕ್ಟಾಗಿ ಕೂರ್ಸ್ಕೊಂಡು ಹೇಳ್ಬೇಕು ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಹಿಂಗ ಆಗ್ತಾ ಇದೆ ನಿಮ್ ಲೈಫಲ್ಲಿ, ತಲೆಗೆ ಹೋಗ್ತಾ ಇದೆಯಾ ಅಂತ. ಸೊ ದಿಸ್ ಇಸ್ ದ ರೀಡಿಂಗ್ ಗೈಸ್, ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನ ರೀಡಿಂಗ್ ಅಲ್ಲೇ, ನನ್ನ ಹಿಸ್ಟ್ರಿಲೇ ಹಿಂಗ್ ಬಂದಿಲ್ಲ. ಐ ಡೋಂಟ್ ನೋ ಇವಾಗ ಏನದು ನಿಮ್ದೇ ಡ್ರೀಮ್ ವರ್ಲ್ಡ್ ಅಲ್ಲಿ ಇದೀರಾ ನೀವು ಅನ್ಸ್ತಾ ಇದೆ. ಐ ಡೋಂಟ್ ನೋ, ಹರ್ಟ್ ಆಗ್ತಾ ಇದೆ ನಿಮಗೆ ಈ ಒಂದು ರೀಡಿಂಗ್ ಅಂತ. ಅಗೇನ್ ನೋಡ್ತಿರೋರೆಲ್ಲ ಕಂಪ್ಲೀಟ್ಲಿ ಸೆನ್ಸಿಟಿವ್ ಪೀಪಲ್ ಅಂತ ಕೂಡ ಅನಿಸ್ತಾ ಇದೆ. ಐ ಡೋಂಟ್ ನೋ, ಗ್ರಾಸ್ ಇಸ್ ಗ್ರೀನ್, ಎಲ್ಲ ಕಡೆನೂ ಗ್ರೀನೇ ಇರುತ್ತೆ. ಬೇಡ ಗೈಸ್, ಬೇಡ. ರಾಂಗ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಕಮ್ ಬ್ಯಾಕ್ ಟು ರಿಯಾಲಿಟಿ ಅಂತ ನಾನು ನಿಮಗೆ ಕ್ಲಾಪ್ ಮಾಡಿದ್ದು. ಓಕೆ, ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಏನಿಸ್ತು ಅಂತ. ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಡೆಫಿನೆಟ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದಾರೆ, ಐ ಗೆಸ್ ನಿಮಗೆ ಒಂದು ಪರ್ಸನಲ್ ರೀಡಿಂಗ್ ನೆಸೆಸಿಟಿ ಇದೆ ಅಂತ ನನಗೇನೆ ಫೀಲ್ ಆಗ್ತಾ ಇದೆ. ಬಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ಗೈಸ್, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡೋದಾಯ್ತು. ವೆರಿ ಸೂನ್ ನಾನು ಕೋರ್ಸ್ ನ ಎಂಡ್ ಮಾಡ್ತಾ ಇದ್ದೀನಿ, ಐ ಮೀನ್ ನಿಲ್ಲಿಸ್ತಾ ಇದ್ದೀನಿ. ಅಂದ್ರೆ ಅನದರ್ 4 to 5 months ನಾನು ತಗೊಳಲ್ಲ ಯಾವುದೇ ಒಂದು ಹೊಸ ಏನೋ ಆಡ್ ಆನ್ಗೆ. ಓಕೆ, ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.